ಹೌದಲ್ವಾ, ನನ್ಗೆ ಹೊಳಿಲೇ ಇಲ್ಲ. ಸರಿ, ಹಾಗಾದ್ರೆ 50,000 ಕೊಡು. ಯಾಕೆ? ಮೆಸೇಜ್ಗೋಸ್ಕರ. ಲಕ್ಷ ಕೊಟ್ನಲ್ಲೋ. ಮೆಸೇಜ್ ನನ್ನ ಹತ್ರ ಇರೋದು. ನನ್ನ ಹತ್ರ ದುಡ್ಡಿಲ್ಲ. ಒಳ್ಳೆಯವನು ಅನ್ಕೊಂಡೆ, ನೀನು ಕಟ್ಟವನೆ. ನಾನೇ ಕಳ್ಳ, ಅವನು ತುಂಬಾ ಒಳ್ಳೆಯವನು. ಈಗ ನಿನ್ಗೇನು ಅರ್ಥ ಆಯ್ತು? ನನ್ ಗಂಡನ್ ಬಿಟ್ಟು ಬೇರೆ ಯಾರಿಗೂ ಮೆಸೇಜ್ ಮಾಡಬಾರ್ದು ಅಂತ ಅರ್ಥ ಆಯ್ತು. ಸರಿ, ಬಾಗ್ಲಾಕೋ. ಈ ನಡುವೆ ಯಾರು ಸರಿ ಇಲ್ಲ. ಬರ್ತೀನಿ. ಸರಿ, ನನ್ನ ಫ್ರೆಂಡ್. ನನಗೆ ಚಿಕ್ಕ ಸಹಾಯ ಬೇಕು. ಈಗ ನಾನು ಹೇಳಿದಿರೋ ವಿಷಯ ತುಂಬ ದೊಡ್ಡದು ಅಂತ ಗೊತ್ತು. ಇದರಲ್ಲಿ ನಾನು ಗೆಲ್ತೀನೋ ಸೋಲ್ತೀನೋ ಅಂತ ಕೂಡ ಗೊತ್ತಿಲ್ಲ. ಆದರೆ ಲೈಫಲ್ಲಿ ಫಸ್ಟ್ ಟೈಮ್ ಸರಿಯಾದ ವ್ಯಕ್ತಿ ಜೊತೆ ನಿಂತಿದ್ದೇನೆ ಅಂತ ಆನಂದ ಜೀವನ ಪೂರ್ತಿ ನನ್ನ ಜೊತೆ ಉಳ್ಕೊಳ್ಳುತ್ತೆ. ಏನು ಪರವಾಗಿಲ್ಲ ಬಾಸ್, ನೀನು ಒಳ್ಳೆಯವನು, ನೀನೇ ಗೆಲ್ತೀಯ. ಯಾವತ್ತಾದ್ರೂ ನೋಡಿದ್ಯಾ ಬಾಸ್? ಒಳ್ಳೆಯವರು ಸಿನಿಮಾದಲ್ಲಿ ಪುಸ್ತಕದಲ್ಲಿ ಮಾತ್ರ ಗೆಲ್ತಾರೆ, ಆದರೆ ಜೀವನದಲ್ಲಿ ಬುದ್ಧಿ ಇರೋನು ಮಾತ್ರ ಗೆಲ್ತಾನೆ. ಸ್ವಲ್ಪ ಅದೃಷ್ಟ ಇರಬೇಕಷ್ಟೆ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಒಬ್ಬ ಫೋಟೋಗ್ರಾಫರ್ ಇದ್ದಾನೆ. ನೀನು ಸರ್ಕಲ್ಗೆಲ್ಲ ಹೇಳಿ ಹೇಗಾದರೂ ಮಾಡಿ ಅವನ್ನ ಹಿಡ್ಕೊಂಡ್ರೆ ಅವನ ಮುಖಾಂತರ ಅವನ ಗ್ಯಾಂಗ್ ಎಲ್ರಿಗೂ ಒಂದು ಆಟ ಆಡಿಸ್ಬೋದು. ಇನ್ಫಾರ್ಮೇಶನ್ ಕರೆಕ್ಟನಾ? ಅವ್ನು ಖಂಡಿತ ಅದೇ ರೆಸ್ಟೋರೆಂಟಿಗೆ ಬರ್ತಾನಾ? ಹಲೋ, ಅವನು ಬಂದಾಯ್ತಾ? ಸ್ಟಾರ್ಟ್ ಮಾಡು. ಓಕೆ ಓಕೆ, ಸ್ಟಾರ್ಟ್ ಮಾಡಿ. ಇನ್ನೇನು, ಯಾವಾಗ ಹೋಗ್ತೀಯ ಡೆಲ್ಲಿಗೆ? ಯಾಕೆ, ಮನೆಯಿಂದ ಬಂದ್ಬಿಟ್ಟಲ್ಲ ನಿನ್ಗೋಸ್ಕರ. ಏನು ಮಾತಾಡ್ತಿದ್ಯಾ? ನನ್ಗೆ ಆಲ್ರೆಡಿ ಮದುವೆ ಆಗಿದೆ ಗೊತ್ತಾ? ನಂಗೂ ಮದುವೆ ಆಗಿದೆ.
1 ವೀಕಲ್ಲೇ ವೀಸಾ ಬರುತ್ತೆ UKಗೆ. ಆದರೂ ಅದನ್ನೆಲ್ಲ ಬಿಟ್ಬಿಟ್ಟು ನಿನಗೋಸ್ಕರ ಬಂದೆ. ನೋಡು, ಈ ವಿಷಯ ನಿಮ್ಮ ಮನೇಲಿ ಗೊತ್ತಾದ್ರೆ ಏನು ಅನ್ಕೋತಾರೆ? ಅವ್ರೇನಾದರೂ ಅನ್ಕೊಳ್ಳಿ, ನಾನು ಅದಕ್ಕೆ ಕೇರ್ ಮಾಡಲ್ಲ. ನನಗೆ ನೀನು ಬೇಕಷ್ಟೇ. ನನಗೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್. ನಾನು ಮಾತ್ರ ಬರೋಕ್ಕಾಗಲ್ಲ. ಬರಲ್ವಾ? ಹಾಗಾದ್ರೆ ಸರಿ, ನಾಳೆ ಸಾಯಂಕಾಲ ನಮ್ಮ ಸ್ಪಾಟಲ್ಲಿ 6 ಗಂಟೆವರೆಗೂ ಕಾಯ್ತೀನಿ. ಅದಾದ್ಮೇಲೆ ನನ್ಗೇನಾದ್ರೂ ಆದ್ರೆ ನಿಂದೇ ಜವಾಬ್ದಾರಿ. ಮೈಂಡ್ ಇಟ್. ಹೇ ಹೇ ಹೇ, ಅದಲ್ಲ, ನಾನು ಹೇಳೋದು ಕೇಳು. ಹೇ, ಬಾಯ್ ಫ್ರೆಂಡ್ ಹತ್ರ ಮಾತಾಡ್ತಿರ್ಬೇಕು ಅನ್ಕೋತೀನಿ. ಅವರೂ ಇಲ್ಲೇ ಇದ್ದಾರೆ. ನಾನು ಮೂವ್ ಆಗ್ತಾ ಇದ್ದೀನಿ. ಸರಿ, ನೀನು ಅಲ್ಲಿಂದ ಹೊರಡು, ನಾನು ಫಾಲೋ ಮಾಡ್ತೀನಿ. ಅವನ್ ಯಾಕೆ ಬರ್ತಾನೆ? ಅವನ ಆಸೆ ತೀರ್ತಲ್ಲ. ನಾನು ಹೋಗಿ ಫಾಲೋ ಮಾಡ್ತೀನಿ. ठीक है, काम जल्दी करो. ಕೆಲಸ ಮುಗಿದ್ಮೇಲೆ ಫೋನ್ ಮಾಡ್ತೀನಿ. ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡು. ಅದೇನು ಗೂಬೆ ನನ್ನ ಮಗ, ಅವನು ಆಲ್ರೆಡಿ ನನ್ನ ಹಿಂದೆ ಫಾಲೋ ಮಾಡ್ತಾ ಇದ್ದಾನೆ. ನನ್ನ ಹಿಂದೆ ಪೊಲೀಸ್ ಅವನಿದ್ದಾನೆ. ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡು. ಎಲ್ಲೇ ಓಡೋಗ್ತಾ ಇದೆಯಾ? ನಿಂತು. ಲೈ, ಎಲ್ಲಿದ್ಯಾ? ಯಾರು ನೀನು? ಒಳಗಡೆ ಹೋಗ್ಬೇಡ. ಇರು. ನೀನ್ ಯಾರಯ್ಯ? ಒಳಗಡೆ ಹೋಗ್ಬಾರ್ದು. ನನ್ ನೋಡಿ ಯಾಕೆ ಓಡೋಗ್ತಾ ಇದೆಯಾ? ಬಾಬಾ ಬಾಬಾ ಬಾಬಾ, ಯಾರೇ ನೀನು? ವಿಷಯ ಏನಂತ ಹೇಳೋ. ಅಯ್ಯೋ, ನಿನ್ನ ಸಾಯಿಸ್ಬಿಡ್ತೀನಿ. ಯಾರು ನೀನು ಅಂತ ಹೇಳು. ಯಾರು ನೀನು? ಯಾರೇ ನೀನು? ನೋಡೆ, ಒಂದೇ ಕೈಯಲ್ಲಿ ಹೇಗೆ ರೇಪ್ ಮಾಡ್ತೀನಿ ಅಂತ. ಸರ್, ಒಂದ್ಸಾರಿ ನಿಮ್ಮ ಫೋನ್ ಕೊಡಿ ಸರ್, ಒಂದು ಕಾಲ್ ಮಾಡ್ತೀನಿ. ನನ್ ಸ್ಟೇಷನ್ ಅಲ್ಲಿ ಇವನೇನು? ಸರ್, ನೀವು ಎಸ್ಐ ಆಗಿದಾಗ ಅವನ ಎಸ್ಐ, ನೀವು ಎಸ್ಐ ಆಗಿದಾಗ್ಲೂ ಅವನ ಎಸ್ಐ, ನೀವು CA ಆದ್ರೂ ಕೂಡ ಅವನ ಎಸ್ಐ ಸರ್. 10 ನಿಮಿಷ ಬಿಟ್ಬಿಡಿ. ಸರ್, ಒಂದೇ ಒಂದು ಕಾಲ್ ಮಾಡ್ತೀನಿ ಸರ್, ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಸರ್
ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಸಿ ಎ ಸಾಹೇಬ್ರು ಬರ್ತಾ ಇದ್ದಾರೆ. ಏನು ಪೊಲೀಸ್ ಇನ್ಫಾರ್ಮರ್ ಆಗಿದ ತಕ್ಷಣ ಪೊಲೀಸ್ ಅಂತ ಅನ್ಕೊಂಡಿದ್ಯಾ? ನಾನು ಪೊಲೀಸ್ ಆಗಕ್ಕಾಗಲ್ಲ. ನೀವು ಅನ್ಕೊಂಡ್ರೆ ಒಂದು ಬುಲೆಟಲ್ಲೇ ನನ್ನ ಸಾಯಿಸ್ಬೋದು. ಆದರೆ ಯಾಕೆ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ ಸರ್. ನೀವು ತುಂಬ ದೊಡ್ಡ ಇನ್ಫಾರ್ಮೇಶನ್ ಮಿಸ್ ಆಗ್ತಿದ್ದೀರಾ. ಚಿಕ್ಕ ಚಿಕ್ಕ ಕಳ್ತನದಿಂದ ಕಿಡ್ನಾಪ್ ಮಾಡೋ ರೇಂಜಿಗೆ ಬೆಳೆದ್ಬಿಟ್ಟಿದ್ಯಾ? ನಾನು ಕಿಡ್ನಾಪ್ ಮಾಡಿರೋ ಮ್ಯಾಟ್ರನ್ನ ಪಕ್ಕಕ್ಕಿಡಿ, ಅದೊಂದು ದೊಡ್ಡ ಕಥೆ. ನಾನು ಆಲ್ಮೋಸ್ಟ್ ಅವ್ರನ್ನ ರೀಚ್ ಆಗಾಯ್ತು. ನನಗೆ ಒಂದೇ ಒಂದು ವಾರ ಟೈಮ್ ಕೊಡಿ. ಒಂದೇ ಒಂದು ವಾರ ಟೈಮ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲ ನಿಂತ್ಕೋ, ನಾನು ಗನ್ ಕೊಟ್ಟು ಹೋಗು. ನಾನು ಕೊಡೋಕ್ಕಾಗಲ್ಲ ಸರ್, ಆ ಗನ್ನಿಂದ ತುಂಬ ದೊಡ್ಡ ಕೆಲಸ ಇದೆ. ಅದೇನಿದು ಕೊಡಲ್ಲ ಅಂತ ಇದ್ದಾನೆ, ನನ್ ಗನ್ ಕೊಡಕ್ ಹೇಳು. ಕೂತ್ಕೊಳ್ಳೋ. ಒಂದೇ ಒಂದು ವಾರ. ಇಷ್ಟು ದಿನ ಕಾದಿದ್ದಾನೆ, ಅವನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಏನ್ ಸರ್ ಗನ್ ಹೋಯ್ತಂತೆ? ನಿಮ್ ಗನ್ನೇ ಹೋದ್ರೆ ಮತ್ತೆ ಮಾಮೂಲಿ ಅವ್ರ ಪರಿಸ್ಥಿತಿ ಏನ್ ಸರ್? ನೀನ್ ಫ್ರೆಂಡಾಗಿ ಕೇಳ್ತಿದ್ಯಾ, ಜರ್ನಲಿಸ್ಟಾಗಿ ಕೇಳ್ತಿದ್ಯಾ? ನಾವ್ ಯಾವಾಗ್ಲೂ ಮಿತ್ರರೇ ಸರ್. ನಮ್ ವೃತ್ತಿನೇ ನಮಗ್ ಶತ್ರು. ನಿಮ್ ಸಸ್ಪೆನ್ಷನ್ ವಿಚಾರದಲ್ಲಿ ಎಲ್ಲರೂ ಒಟ್ಟಿಗೆ ನಿಂತಿದ್ದಾರೆ ಅನ್ಸುತ್ತೆ. ನಿಂತ್ಕೋತಾರೆ. ಒಂದ್ಸಲ ಕೇಸೆಲ್ಲ ನನ್ನ ಕೈಗೆ ಬರಲಿ, ಆವಾಗ ಮಾಡ್ತೀನಿ ಒಬ್ಬೊಬ್ಬನಿಗೆ. ಇಳಿಸ್ತೀನಿ. ಎಲ್ಲರ ಮೇಲೆ ಸಾಕ್ಷಿಗಳು ನನ್ನ ಹತ್ರ ಇದೆಯಾ? ನಾನು ಯಾರು ಅಂತ ಆದಷ್ಟು ಬೇಗ ತೋರಿಸ್ತೀನಿ.